ರಾಜಧಾನಿ ಹೆಸರಿನ ಬದಲಾವಣೆಗೆ ಮುಂದಾಯಿತು ಕೇಂದ್ರ ಸರ್ಕಾರ. ದೆಹಲಿಯನ್ನ ಇನ್ಮುಂದೆ ಇದೇ ರೀತಿಯಾಗಿ ಕರಿಬೇಕಾಗತ್ತೆ. ಲಕ್ಷಾಂತರ ವರ್ಷಗಳ ಇತಿಹಾಸವನ್ನ ಹೊಂದಿರುವಂತಹ ನಗರ ದೆಹಲಿ. NCIB ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ದೆಹಲಿ ಸ್ಥಳೀಯವಾಗಿ ದಿಲ್ಲಿ ಅಂತ ಹೇಳಿ ಹೆಸರಾಗಿರುವಂತಹ, ಜೊತೆಗೆ ಅಧಿಕೃತವಾಗಿ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಆಫ್ ಡೆಲ್ಲಿ ಅಂತ ಹೇಳಿ ಕರೆಯಲ್ಪಡುವಂತಹ ರಾಷ್ಟ್ರೀಯ ರಾಜಧಾನಿ ನಗರವು ಪ್ರಾದೇಶಿಕವಾಗಿ ಭಾರತದಲ್ಲೇ ಅತಿದೊಡ್ಡ ಮಹಾನಗರ ಮತ್ತು ಜನಸಂಖ್ಯೆಯಲ್ಲಿ ಎರಡನೇ ಅತಿದೊಡ್ಡ ಮಹಾನಗರ ಆಗಿದೆ. ರಾಷ್ಟ್ರೀಯ ರಾಜಧಾನಿ ಪ್ರದೇಶದಲ್ಲಿ 12.25 ದಶಲಕ್ಷಕ್ಕೂ ಮಿಕ್ಕಿ ನಿವಾಸಿಗಳು ಹಾಗೆ 15.9 ದಶಲಕ್ಷ ನಗರ ವಾಸಿಗಳನ್ನು ಹೊಂದಿರುವಂತಹ ದೆಹಲಿ ಜನಸಂಖ್ಯೆಯಲ್ಲಿ ಜಗತ್ತಿನಲ್ಲೇ 8ನೇ ದೊಡ್ಡ ನಗರವಾಗಿದೆ. NCTಗೆ ಸಮೀಪದಲ್ಲಿರುವಂತಹ ಕೆಲವು ನಗರಗಳು ಹಾಗೆ NCT ವ್ಯಾಪ್ತಿಯಲ್ಲಿ ಬರುವಂತಹ ಭಾರತದ ರಾಜಧಾನಿ ನವದೆಹಲಿಯನ್ನ ಆಗಿಂದಾಗೆ ದೆಹಲಿ ಎಂದೇ ಕರೆಯಲ್ಪಡೋದುಂಟು. NCT ಅನ್ನುವಂಥದ್ದು ಒಕ್ಕೂಟ ವ್ಯವಸ್ಥೆಯ ಕೇಂದ್ರಾಡಳಿತ ಪ್ರದೇಶ. ದೆಹಲಿಯು ಯಮುನಾ ನದಿಯ ದಂಡೆಯಲ್ಲಿದ್ದು ಕನಿಷ್ಠ ಪಕ್ಷ ಕ್ರಿಸ್ತಪೂರ್ವ 6ನೇ ಶತಮಾನದಿಂದಲೂ ಕೂಡ ನಿರಂತರವಾಗಿ ವಾಸಕ್ಕೆ ಬಳಕೆಯನ್ನ ಮಾಡಲಾಗ್ತಾ ಇದೆ. ಪ್ರಾಚೀನ ಮತ್ತು ಮಧ್ಯಕಾಲೀನ ಹಲವು ಸ್ಮಾರಕಗಳು, ಪುರಾತತ್ವ ಸ್ಥಳಗಳು, ಹೀಗೆ ಹಲವು ವಿಚಾರಗಳು ದೆಹಲಿಯಲ್ಲಿ ಇರುವಂಥದ್ದು. ಆದರೆ ಇದೀಗ ಕೇಂದ್ರ ಸರ್ಕಾರವು ದೇಶದ ರಾಜಧಾನಿ ಹೆಸರನ್ನ ಬದಲಾಯಿಸುವುದಕ್ಕೆ ಮುಂದಾಗಿದೆ. ಹೌದು, ಭಾರತದ ರಾಜಧಾನಿ ದೆಹಲಿ ಲಕ್ಷಾಂತರ ವರ್ಷಗಳ ಇತಿಹಾಸವನ್ನ ಹೊಂದಿರುವಂತಹ ನಗರ. ಪುರಾತನ ಕಾಲದಿಂದ ಇಂದಿನವರೆಗೂ ಕೂಡ ಹಲವು ಸಾಮ್ರಾಜ್ಯಗಳು ಈ ಒಂದು ನಗರವನ್ನ ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡಿತ್ತು. ಮೊಘಲರು, ದೆಹಲಿ ಸುಲ್ತಾನರು, ಪೃಥ್ವಿರಾಜ್ ಚೌಹಾಣ್ರಂತಹ ರಜಪೂತ ವೀರರು ಹಾಗೆ ಬ್ರಿಟಿಷರು ಕೂಡ ದೆಹಲಿಯಿಂದಲೇ ತಮ್ಮ ಆಳ್ವಿಕೆಯನ್ನ ನಡೆಸ್ತಾ ಇದ್ರು. ಈಗ ಈ ಐತಿಹಾಸಿಕ ನಗರಿಯ ಹೆಸರು ಬದಲಾಗುವಂತಹ ಸಾಧ್ಯತೆಗಳು ದಟ್ಟವಾಗಿದೆ. ವಿಶ್ವ ಹಿಂದೂ ಪರಿಷತ್ ಮತ್ತು ಬಿಜೆಪಿ ಸಂಸದರಾದ ಪ್ರವೀಣ್ ಖಂಡೇಲ್ವಾಲ್ ಅವರು ದೆಹಲಿಯ ಹೆಸರನ್ನ ಇಂದ್ರಪ್ರಸ್ಥ ಅಂತ ಹೇಳಿ ಬದಲಾಯಿಸುವಂತೆ ಕೇಂದ್ರ ಸರ್ಕಾರವನ್ನ ಕೇಳಿಕೊಂಡಿದ್ದಾರೆ. ಅವರ ಪ್ರಕಾರವಾಗಿ ಇಂದ್ರಪ್ರಸ್ಥ ಅನ್ನುವಂತಹ ಹೆಸರು ನಮ್ಮ ಪುರಾಣಗಳಲ್ಲಿ ಉಲ್ಲೇಖ ಆಗಿರುವಂತಹ ಪಾಂಡವರ ನಗರವನ್ನ ಪ್ರತಿನಿಧಿಸುತ್ತೆ. ಮಹಾಭಾರತದ ಪ್ರಕಾರವಾಗಿ ಪಾಂಡವರು ಯಮುನಾ ನದಿಯ ತೀರದಲ್ಲಿ ಇಂದ್ರಪ್ರಸ್ಥ ಅನ್ನುವಂತಹ ನಗರವನ್ನ ನಿರ್ಮಾಣ ಮಾಡಿಕೊಂಡಿದ್ರು. ಇದನ್ನ ವಿಶ್ವಕರ್ಮ ದೇವತೆ ನಿರ್ಮಿಸಿದ್ದಾರೆ ಅನ್ನುವಂತಹ ನಂಬಿಕೆ ಕೂಡ ಇದೆ. ಇನ್ನು ಖಂಡೇಲ್ವಾಲ್ ಅವರ ಅಭಿಪ್ರಾಯದಲ್ಲಿ ದೆಹಲಿಯ ನಿಜವಾದ ಬೇರುಗಳು ಇಂದ್ರಪ್ರಸ್ಥದಲ್ಲಿದೆ. ಹೀಗಾಗಿ ನಗರಕ್ಕೆ ಪುರಾತನ ಹೆಸರನ್ನ ಹಿಂತಿರುಗಿಸೋದ್ರಿಂದಾಗಿ ಭಾರತದ ಸಾಂಸ್ಕೃತಿಕ, ಐತಿಹಾಸಿಕ ಮತ್ತು ಧಾರ್ಮಿಕ ಪರಂಪರೆಗಳು ಮತ್ತಷ್ಟು ಗೌರವವನ್ನ ಪಡೆಯುತ್ತೆ ಅಂತ ಹೇಳಿದ್ದಾರೆ. ಈ ಕುರಿತಂತೆ ಇದೀಗ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಅವರಿಗೆ ಪತ್ರವನ್ನ ಬರೆಯಲಾಗಿದೆ. ಇನ್ನು ಹಳೆಯ ದೆಹಲಿ ರೈಲು ನಿಲ್ದಾಣ ಮತ್ತು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಿಗೂ ಕೂಡ ಹೊಸ ಹೆಸರನ್ನ ಕೊಡಬೇಕು ಅಂತ ಹೇಳಿ ಸೂಚನೆ ಹೊರಡಿಸಲಾಗಿದೆ. ಜೊತೆಗೆ ದೆಹಲಿಯಲ್ಲಿ ಪಾಂಡವರ ಪ್ರತಿಮೆಗಳನ್ನ ಸ್ಥಾಪಿಸಬೇಕು ಅನ್ನುವಂತಹ ಬೇಡಿಕೆಯನ್ನ ಕೂಡ ಮುಂದಿಟ್ಟಿದ್ದಾರೆ. ದೆಹಲಿಯ ಪುರಾಣ ಕಿಲಾ ಪ್ರದೇಶವನ್ನೇ ಇಂದ್ರಪ್ರಸ್ಥ ಅಂತ ಹೇಳಿ ಕೆಲವು ಹಿಂದುತ್ವ ಸಂಘಟನೆಗಳು ಗುರುತಿಸಿದೆ. ಅವರು ಹೇಳುವಂತೆ ದೆಹಲಿಯ ಇತಿಹಾಸದ ಬೇರುಗಳು ಪಾಂಡವರ ಕಾಲದ ಇಂದ್ರಪ್ರಸ್ಥದಲ್ಲಿದೆ. ಈ ಹೆಸರಿನ ಬದಲಾವಣೆ ಮೂಲಕವಾಗಿ ದೇಶದ ಪಾರಂಪರಿಕ ಇತಿಹಾಸವನ್ನ ಸಂರಕ್ಷಿಸುವುದಕ್ಕೆ ಸಾಧ್ಯ ಆಗುತ್ತೆ. ಪ್ರಸ್ತುತ ದೆಹಲಿಯ ರಾಜ್ಯ ಸರ್ಕಾರಕ್ಕೂ ಕೂಡ ಕೇಂದ್ರದಲ್ಲಿರುವಂತಹ NDA ಸರ್ಕಾರಕ್ಕೂ ಬಿಜೆಪಿ ನೇತೃತ್ವವನ್ನ ಕೊಡ್ತಾ ಇದೆ. ಹೀಗಾಗಿ ಈ ಒಂದು ಬೇಡಿಕೆ ಕೇಂದ್ರ ಸರ್ಕಾರ ಹೇಗೆ ಪ್ರತಿಕ್ರಿಯೆಯನ್ನ ಪಡೆದುಕೊಳ್ಳುತ್ತೆ ಅನ್ನುವಂಥದ್ರ ಬಗ್ಗೆ ಈಗ ಕುತೂಹಲದ ವಿಚಾರ. ದೆಹಲಿಯ ಹೆಸರನ್ನ ನಿಜವಾಗ್ಲೂ ಕೂಡ ಇಂದ್ರಪ್ರಸ್ಥ ಅಂತ ಹೇಳಿ ಬದಲಾಯಿಸಲಾಗುತ್ತಾ ಅನ್ನುವಂಥದ್ದು ಮುಂದಿನ ದಿನದಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.